ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊನ್ನೆ ಅಂತೂ ಯಾರೆಲ್ಲ ಮೈಕ್ರೋಸಾಫ್ಟ್ ಇಂದು ಸರ್ವರ್ ಬೇಸ್ಡ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಕಂಪನಿಗಳು, ಏರ್ಪೋರ್ಟ್ಗಳು, ಏರ್ಲೈನ್ಸ್ಗಳು ಮತ್ತು ಕೆಲವೊಂದು ಶಾಪಿಂಗ್ ಮಾಲ್ಗಳಲ್ಲಿ ಈ ಸರ್ವರ್ ಬೇಸ್ಡ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ ಬಿಲ್ಲಿಂಗ್ ಪರ್ಪಸ್ಗೆಲ್ಲ. ಏನಾಗ್ಬಿಟ್ಟಿದೆ, ಮೈಕ್ರೋಸಾಫ್ಟ್ ಅವರು ಮಿಸ್ ಆಗಿ ಒಂದು ಬಗ್ ಇರುವಂಥ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಈ ಕಾರಣದಿಂದ ಎಲ್ಲ ಗ್ಲೋಬಲ್ ಆಗಿ ಎಲ್ಲ ಸಿಸ್ಟಮ್ಗಳು ಒಂದು ರೀತಿ ಬ್ಲೂ ಸ್ಕ್ರೀನ್ ಎರರ್ನ ತೋರಿಸಿದೆ. ಸೊ ತುಂಬ ಕಂಪ್ನಿಗಳು ಅವರ ಸರ್ವಿಸಸ್ಸೇ ಸ್ಟಾಪ್ ಮಾಡಿಬಿಟ್ಟಿದ್ರು. ಈವನ್ ಏರ್ಪೋರ್ಟಲ್ಲೂ ಕೂಡ ನಮ್ಮ ದೇಶದಲ್ಲಿ ಇಂಡಿಗೋನವರು ಕೈಯಲ್ಲಿ ಈ ಒಂದು ಬೋರ್ಡಿಂಗ್ ಪಾಸನ್ನು ಬರೆದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಫೋಟೋ ಟ್ವಿಟರ್ನಲ್ಲಿ ವೈರಲ್ ಆಗಿತ್ತು. ಸೊ ನೋಡಿ, ಒಂದು ಕಂಪನಿ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ಈ ಮುಖಾಂತರ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶ ಇದೀಗ ನೆಟ್ಫ್ಲಿಕ್ಸ್ ಅನ್ನ ಯೂಸ್ ಮಾಡೋದ್ರಲ್ಲಿ ಜಗತ್ತಿನ 2ನೇ ಅತಿ ದೊಡ್ಡ ದೇಶ. ಅಮೆರಿಕ ಬಿಟ್ರೆ ನಾವೇ ಅತಿ ಹೆಚ್ಚು ನೆಟ್ಫ್ಲಿಕ್ಸ್ ಅನ್ನು ಯೂಸ್ ಮಾಡ್ತಿರೋದು. ಒಂಥರ ಒಳ್ಳೆ ವಿಷಯ. ತುಂಬ ಜನ OTT ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, BSNL ಅವರು ಒಂದು ಹೊಸ 4G ಪ್ಲಾನ್ನ ತಗೊಂಡ್ಬಂದಿದ್ದಾರೆ. ಈಗಂತೂ 4G BSNL ಅವ್ರದ್ದು ಹೆವಿ ಹೈಪಲ್ಲಿದೆ. ಯಾಕೆಂದ್ರೆ ಮೊನ್ನೆ ಏರ್ಟೆಲ್ ಜಿಯೋದವರು ಅವ್ರ ಪ್ಲಾನ್ ರೇಟನ್ನು ಜಾಸ್ತಿ ಮಾಡಿದ್ಮೇಲೆ ತುಂಬ ಜನ BSNLಗೆ ಸ್ವಿಚ್ ಆಗ್ತಾ ಇದ್ದಾರೆ. ಈ BSNL ಇಂದು ಹೊಸ ಪ್ಲಾನು 13 ತಿಂಗಳ ಪ್ಲಾನು. ಏನಕ್ಕೆ 13 ತಿಂಗಳು ಕೊಟ್ಟರು ಅಂತ ಗೊತ್ತಿಲ್ಲ. 395 ದಿನ ನೀವು ಒಂದ್ಸಲ ರೀಚಾರ್ಜ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಇದಕ್ಕೆ ಕೇವಲ 2399 ರೂಪಾಯಿ ಆಗುತ್ತೆ. ಇದೇ ಪ್ಲಾನ್ನ ನಾವು ಏರ್ಟೆಲ್ ಜಿಯೋದಲ್ಲಿ ತಗೊಳ್ಳೋದಕ್ಕೆ ಹೋದರೆ ಕ್ಲೋಸ್ ಟು 3,500 ಸಾವಿರ ಆಗ್ಬೋದಾಯ್ತಾ. ಈ ಪ್ಲಾನ್ ಜೊತೆಗೆ BSNL ಅವರು ಅನ್ಲಿಮಿಟೆಡ್ ಕಾಲು, 2 GB ಪ್ರತಿದಿನ ಡೇಟಾ ಕೊಡ್ತಾ ಇದ್ದಾರೆ ಮತ್ತು 100 SMS. ಹೆವಿ ಅಫೋರ್ಡಬಲ್ ಆಗಿದೆ. ಕಂಪೇರ್ ಮಾಡೋದಕ್ಕೆ ಹೋದರೆ ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ಅಮೆಝಾನ್ದು ಪ್ರೈಮ್ ಡೇ ಸೇಲ್ ಶುರುವಾಗಿದೆ. ಸೊ ನಿಮಗೆ ಈ ಟೈಮಲ್ಲಿ ಫೋನ್ಗಳ ಮೇಲೆ, ಗ್ಯಾಜೆಟ್ಗಳ ಮೇಲೆ ಹೆವಿ ಡಿಸ್ಕೌಂಟ್ ಇರುತ್ತೆ. ಚೆಕ್ ಮಾಡಿ ನೋಡಿ. ಫೋನ್ ತಗೊಳಕ್ಕೆ ಒಂದು ಒಳ್ಳೆ ಟೈಮ್. ಮಿಸ್ ಆದರೂ ತೊಂದರೆ ಇಲ್ಲ. ನೆಕ್ಸ್ಟ್ ಬಿಗ್ ಬಿಲಿಯನ್ ಡೇ ಬರುತ್ತೆ, ಇನ್ನೂ ಒಳ್ಳೆ ಡಿಸ್ಕೌಂಟ್ ಬರಬಹುದು. ಈ ಪ್ರೈಮ್ ಡೇ ಸೇಲ್ ಯುನೀಕ್ ಏನಕ್ಕೆ ಅಂದರೆ, ತುಂಬ ಫೋನ್ಸ್ಗಳು ಈ ಸೇಲ್ ಟೈಮಲ್ಲಿ ಲಾಂಚ್ ಆಗುತ್ತೆ. ಸೊ ಅದರಿಂದ ಹೊಸ ಫೋನ್ಗಳಿದಾವೆ. ನೋಡಿ, ಇಷ್ಟ ಆಯಿತು ಅಂದರೆ ಯಾವ್ದಾದ್ರು ಫೋನ್ನ ಈ ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಇದೀಗ ಟ್ವಿಟರ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಪಡ್ಕೊಂಡಿರುವಂಥ ಲೀಡರ್ ಆಯಿತಾ. ಇವ್ರಿಗಿಂತ ಹೆಚ್ಚು ಫಾಲೋವರ್ಸ್ ಯಾವ ದೇಶದ ಲೀಡರ್ಗೂ ಇಲ್ಲ. ಈವನ್ ಅಮೆರಿಕ ದೇಶದ ಲೀಡರ್ಗೂ ಸಹ ಇಷ್ಟು ಫಾಲೋವರ್ಸ್ ಇಲ್ವಂತೆ. ಈ ಕಾರಣದಿಂದ ಇದೀಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಫಾಲೋವರ್ಸ್ನಲ್ಲಿ ನಂಬರ್ 1 ಟ್ವಿಟರ್ನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇಂಟ್ರೆಸ್ಟಿಂಗ್ ಆಗಿದೆ ನ್ಯೂಸು. ಯಾರೊಬ್ಬ ವ್ಯಕ್ತಿ ಅವನ ಆಪಲ್ ವಾಚನ್ನು ಸಮುದ್ರಕ್ಕೆ ಬೀಳಿಸಿದಂತೆ ಮಿಸ್ ಆಗಿ. 1 ವರ್ಷ ಆದಮೇಲೆ ಈ ವಾಚ್ ಸಿಕ್ತಂತೆ, ವರ್ಕಿಂಗ್ ಕಂಡೀಷನಲ್ಲಿ ಇತ್ತಂತೆ. ಸೊ ಈ ರೀತಿ ನ್ಯೂಸನ್ನು ನಾವು ತುಂಬ ಕೇಳಿದ್ದೀವಿ. ಆಪಲ್ ಬ್ರ್ಯಾಂಡಿಂದು ಐಫೋನ್ ಕೆಳಗೆ ಬಿದ್ದು ಎಷ್ಟೋ ದಿನ ಆದಮೇಲೆ ಸಿಕ್ಕ ಮೇಲೆ ವರ್ಕಿಂಗ್ ಕಂಡೀಷನಲ್ಲಿ ಇತ್ತು ಅಂತ. ಬಟ್ ಆ್ಯಂಡ್ರಾಯ್ಡಲ್ಲಿ ಯಾಕೆ ಇದುವರೆಗೂ ನಾವು ಈ ರೀತಿ ನ್ಯೂಸ್ ಕೇಳಿಲ್ಲ ಅಂತ ಗೊತ್ತಿಲ್ಲ. ಈಗ ಆಪಲ್ ನೀರಿಗೆ ಬಿದ್ದರೂ ಸಹ ಸರ್ವೈವ್ ಆಗುತ್ತೆ ಅಂತ ಕೆಲವೊಂದು ಎಕ್ಸಾಂಪಲ್ಗಳಲ್ಲಿ ಪ್ರೂವ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟು ಆಪಲ್ನವ್ರು ಲಾಂಚ್ ಮಾಡುವಂಥ ಐಫೋನ್ 16 Pro ಸೀರೀಸ್ನಲ್ಲಿ ಈ ಒಂದು ರೋಸ್ ಕಲರ್ ಬರುತ್ತಲ್ವಾ, ಈ ರೀತಿ. ಸೊ ಈ ಕಲರ್ನ ಮತ್ತೆ ವಾಪಸ್ ತೊಗೊಂಬರ್ತಾಯಿದ್ದಾರೆ. ಮುಂಚೆ ಇದೇ ಕಲರ್ ಲಾಂಚ್ ಆಗ್ತಾ ಇತ್ತು, ಆಮೇಲೆ ಸ್ಟಾಪ್ ಮಾಡ್ತಾರೆ. ಇದೀಗ ಮತ್ತೊಮ್ಮೆ ಈ ಒಂದು ಕಲರ್ ಬರ್ತಾ ಇದೆ. ತುಂಬ ಜನ ಇದನ್ನು ಪರ್ಚೇಸ್ ಮಾಡಬಹುದೇನೋ. ಅದರಲ್ಲೂ ಹುಡುಗಿರು ತುಂಬ ಇಷ್ಟಪಡ್ತಾರೆ ಅಂತ ಕಾಣುತ್ತೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವೆಲ್ಲರೂ ಕೂಡ ಫೋಲ್ಡಬಲ್ ಫೋನ್ನ ನೋಡಿದ್ದೀವಿ. ನನ್ನ ಮುಂದೆ ಒಂದು ಫೋಲ್ಡಬಲ್ ಫೋನ್ ಇದೆ. ಈ ರೀತಿ ಆರಾಮಾಗಿ ನಾವು ಫೋಲ್ಡ್ ಮಾಡ್ಬೋದು. ಬಟ್ ಹುವಾವೆ ಅವರು ಟ್ರಿಪಲ್ ಫೋಲ್ಡ್ ಫೋನ್ನ ತೊಗೊಂಬರ್ತಾರೆ. ಟ್ರಿಪಲ್ ಫೋಲ್ಡು, ಲಿಟ್ರಲಿ ಹಿಂಗೊಂದ್ಸಲ ಫೋಲ್ಡ್ ಮಾಡೋದು, ಹಿಂಗೊಂದ್ಸಲ ಫೋಲ್ಡ್ ಮಾಡೋದು, 3 ಸಲ ಫೋಲ್ಡ್ ಮಾಡುವಂಥ ಫೋನು. ನೀವು ಇದನ್ನು ಫುಲ್ ಓಪನ್ ಮಾಡಿದ್ರೆ 10 ಇಂಚಿನ ಸ್ಕ್ರೀನ್ ಆಗುತ್ತಂತೆ, ಆಯಿತಾ. ಒಂದು ರೀತಿ ಟ್ಯಾಬ್ಲೆಟ್ ರೀತಿ ಯೂಸ್ ಆಗುತ್ತೆ, ಫೋನ್ ರೀತಿಯಲ್ಲೂ ಕೂಡ ಯೂಸ್ ಆಗುತ್ತೆ. ಕಾದು ನೋಡೋಣ. ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗೋದೊಂದು ಡೌಟು. ಏನಕ್ಕೆ ಅಂದರೆ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಹುವಾವೆನವರು ನಮ್ಮ ದೇಶದಲ್ಲಿ ಲಾಂಚ್ ಕೂಡ ಮಾಡಲ್ಲ. ರೀಬ್ರ್ಯಾಂಡ್ ಮಾಡಿ ಹಾನರ್ ಬ್ರ್ಯಾಂಡಲ್ಲಿ ಏನಾದ್ರು ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿಗೆ ನಮ್ಮ ದೇಶಕ್ಕಂತೂ ಅಲ್ಲ. ಟ್ರಿಪಲ್ ಫೋಲ್ಡು ಗೊತ್ತಿಲ್ಲ ಎಷ್ಟು ಒಂದು ಜನ ಪರ್ಚೇಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋದವರು ಜಿಯೋ ಟ್ಯಾಗ್ ಏರ್ ಅಂತ ಒಂದು ಹೊಸ ಏರ್ ಟ್ಯಾಗನ್ನು ಲಾಂಚ್ ಮಾಡಿದ್ದಾರೆ, ಕೇವಲ 1,000 ರೂಪಾಯಿಗೆ. ಇದು ಈವನ್ ಆಪಲ್ದು ಏನು ಏರ್ ಟ್ಯಾಗ್ ಫೀಚರ್ ಇದೆ ಅಲ್ವಾ, ಅದರ ಜೊತೆಗೇ ಕೆಲಸ ಮಾಡುತ್ತಂತೆ, ಆಯಿತಾ. ಆಪಲ್ ಐಫೋನ್ನ ಮುಖಾಂತರ ಈ ಒಂದು ಜಿಯೋ ಟ್ಯಾಗನ್ನು ನಾವು ಫೈಂಡ್ ಔಟ್ ಮಾಡ್ಬೋದಂತೆ. ಇದಕ್ಕಿಂತ ಮುಂಚೆ ಕೂಡ ಜಿಯೋದವರು ಒಂದು ಜಿಯೋ ಟ್ಯಾಗನ್ನು ಲಾಂಚ್ ಮಾಡಿದ್ರು. ಇದು ಬರೀ ಬ್ಲೂಟೂತ್ ಮುಖಾಂತರ ಕೆಲಸವನ್ನು ಮಾಡ್ತೈತೆ, ಅದಷ್ಟೊಂದು ಯೂಸ್ ಆಗ್ತಿರಲಿಲ್ಲ. ಬಟ್ ಇದು ಬರೀ 1,500 ರೂಪಾಯಿಗೆ ಹೆವಿ ಯೂನೀಕ್ ಆಗಿದೆ. ಈವನ್ ಆ್ಯಂಡ್ರಾಯ್ಡ್ ಫೋನಲ್ಲೂ ಕೂಡ ಈ ಒಂದು ಡಿವೈಸ್ನ ಈವನ್ ಎಲ್ಲ ದೂರದಲ್ಲಿ ಬಿಟ್ಟಿದ್ರೂ ಸಹ ನೀವು ಅದನ್ನು ಹುಡುಕ್ಬೋದಂತೆ. ಮತ್ತು ಆಪಲ್ದು ಏನು ಏರ್ ಟ್ಯಾಗ್ ಫೀಚರ್ ಇದೆ ಅದರೊಳಗೂ ಕೂಡ ಇದು ಕೆಲಸವನ್ನು ಮಾಡೋದಂತೆ ಹೇಳ್ತಾ ಇದ್ದಾರೆ. 1,500 ರೂಪಾಯಿಗೆ ಇದು ಕೆಲಸವನ್ನು ಮಾಡಿದ್ರೆ ಆರಾಮಾಗಿ ತೊಗೊಬೋದು. ತರಿಸ್ತೀನಿ, ಯೂಸ್ ಮಾಡಿ.
ವರ್ಕ್ ಆಗುತ್ತೆ ಹಂಗೆ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೋಟ್ ಅವರು ಇನ್ನೊಂದು ಸ್ಮಾರ್ಟ್ ರಿಂಗ್ ಅನ್ನು ಲಾಂಚ್ ಮಾಡಿದ್ದಾರೆ. ಬೋಟ್ ಸ್ಮಾರ್ಟ್ ರಿಂಗ್ ಆಕ್ಟಿವ್ ಅಂತ ಕೇವಲ 3,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಸ್ಮಾರ್ಟ್ ರಿಂಗು ನಮ್ಮ ದೇಶದಲ್ಲಿ. ಇದಕ್ಕಿಂತ ಮುಂಚೆ ಒಂದು ಸ್ಮಾರ್ಟ್ ರಿಂಗನ್ನು ಲಾಂಚ್ ಮಾಡಿದ್ರು, ಅದು 7-8 ಸಾವಿರ ಇತ್ತು. ಇದು ಬರೀ 3,000. ಎಷ್ಟು ಆ್ಯಕ್ಯುರೇಟ್ ಆಗಿದೆ ಗೊತ್ತಿಲ್ಲ, ಬೇಕು ಅಂದರೆ ಹೇಳಿ ನಾನು ಇದನ್ನು ತರಿಸ್ಬಿಟ್ಟು ಇದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋನ ಮಾಡ್ತೀನಿ. ಒಟ್ಟಿಗೆ 3,000 ಎಷ್ಟು ಆ್ಯಕ್ಯುರೇಟ್ ಆಗಿದೆ, ಹೆಲ್ತ್ ಟ್ರ್ಯಾಕಿಂಗ್ ಎಲ್ಲ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರು ಏನು ರೀಸೆಂಟಾಗಿ ಗ್ಯಾಲಕ್ಸಿ Z Fold 6 ಲಾಂಚ್ ಮಾಡಿದ್ರು, ಅದೇ ಫೋನಿಂದು ಸ್ಲಿಮ್ಮರ್ ವರ್ಷನನ್ನು ಗ್ಲೋಬಲ್ ಆಗಿ ಇನ್ನೊಂದು ಸಲ ಲಾಂಚ್ ಮಾಡ್ತಾರಂತೆ. ಸ್ವಲ್ಪ ಅದಕ್ಕಿಂತ ಸ್ಲಿಮ್ ಆಗಿರುತ್ತಂತೆ, ಅದು ನಮ್ಮ ದೇಶದಲ್ಲಿ ಲಾಂಚ್ ಆಗಲ್ಲ ಅಂತ ಹೇಳೋದಾಗ್ತಾ ಇದೆ. ಒಟ್ಟಿಗೆ ಸ್ಲಿಮ್ಮರ್ ವರ್ಷನ್ನ ಲಾಂಚ್ ಮಾಡ್ತಾರಂತೆ. ಅದರಲ್ಲಿ ಮೋಸ್ಟ್ಲಿ ಬ್ಯಾಟ್ರಿ ಕಾಂಪ್ರಮೈಸ್ ಆಗ್ಬೋದಾ ಅಂತ. ಇನ್ನೂ ಸ್ಲಿಮ್ ಆಗಿರುತ್ತೆ ಅಂತ ಅಂದರೆ ಎಷ್ಟು ಥಿನ್ ಆಗಿರ್ಬೋದು, ಆಲ್ರೆಡಿ ಲೈಟ್ ವೇಟ್ ಇರುವಂಥ ಫೋನ್ ಇನ್ನೂ ಸ್ಲಿಮ್ ಅಂತ ಅಂದರೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಐ ಹೋಪ್ ನಮ್ಮ ದೇಶಕ್ಕೂ ಬರುತ್ತೆ ಅಂತ, ನೋಡೋಣ ಹೆಂಗೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಅವರು ಇನ್ನೊಂದು ಫೋನ್ ಲಾಂಚ್ ಮಾಡ್ತಾಯಿದ್ದಾರೆ. ಎಷ್ಟು ಫೋನ್ ಲಾಂಚ್ ಮಾಡ್ತಾರೆ ಗುರು? ನಥಿಂಗ್ ಫೋನ್ 2A+ ಅಂತ, ಆಯಿತಾ. ಸೊ ಇದು ಎಷ್ಟು ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿಗೆ ಪ್ರೊಸೆಸರ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೊಸ ಕಲರ್ ವೇರಿಯಂಟ್ ಜೊತೆಗೆ ಇದು ಬರಬಹುದು ಅಂತ ಕಾಣುತ್ತೆ. ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಒಟ್ಟಿಗೆ, ಆಯಿತಾ. ಫೋನ್ ಚೆನ್ನಾಗಿತ್ತಿದು, ಬೆಲೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇತ್ತೀಚೆಗಂತೂ 20-30 ಸಾವಿರ ರೇಂಜಲ್ಲಿ ಒಳ್ಳೊಳ್ಳೆ ಫೋನ್ ಬಂದಿದೆ. ಈ ಫೋನ್ ಯಾಕೆ ತೊಗೋಬೇಕು ಅಂತ ಒಂದೊಂದ್ಸಲ ಅನಿಸುತ್ತೆ. ನೋಡೋಣ ಏನು ಎಕ್ಸ್ಟ್ರಾ ಕೊಡ್ತಾರೆ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.